ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಾಳೆ 27/2/2026ಕ್ಕೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ವಿಜ್ಞಾನ ಪೂರ್ವಸಿದ್ಧತಾ ಪರೀಕ್ಷೆ 3ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ 50 ಮಾರ್ಕ್ಸ್ ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ, ಓಕೆನಾ. 70+ ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಸೊ ಅವೆಲ್ಲವುಗಳಿದ್ದಾವೆ. ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ರಾತ್ರಿ 9 ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಕ್ಲಾಸ್ ಇರ್ತದೆ. ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ಖಂಡಿತವಾಗಿ ನೀವು ಅವುಗಳ ಉಪಯೋಗವನ್ನು ಪಡಿಬೋದು. ಹಾಗಾದರೆ ಶುರು ಮಾಡೋಣ. ಸೈನ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್. ವಿಭವಾಂತರದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಭವಾಂತರದ SI ಏಕಮಾನ ಬಂದುಬಿಟ್ಟು ವೋಲ್ಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಮಸೂರದ ಸಂಗಮ ದೂರದ ವಿಲೋಪ ಏನಾಗಿರ್ತದೆ? ಸೊ ಮಸೂರದ ಸಂಗಮ ದೂರದ ವಿಲೋಮವೇ ಮಸೂರದ ಸಾಮರ್ಥ್ಯ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಶುಷ್ಕ ಕೋಶದ ಚಿತ್ರ ಇದಾಗಿತ್ತು. ಇದು ರಿಯೋಸ್ಟಾಟ್ ಇತ್ತು. ಎರಡರಲ್ಲಿ ಒಂದು ಬರೆದ್ರೂ ಕೂಡ ರಿಯೋಸ್ಟಾಟ್ನ ಚಿತ್ರ ಕರೆಕ್ಟ್ ಆಗ್ತದೆ. ಇನ್ನು ಸ್ವಲ್ಪ ಸರ್ಕ್ಯೂಟ್ ಗಮನಿಸ್ರಿ. ಸೊ ಕೊಟ್ಟಿರ್ತಕ್ಕಂಥ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ ಬಿನ ತುದಿ ದಂಡಕಾಂತ ಎ ತುದಿಯನ್ನು ಆಕರ್ಷಿಸೋದೆ ಅಂತ ಕೇಳಿದ್ದಾರೆ, ಓಕೆನಾ. ಅವಾಗ ಇದನ್ನು ಏನು ಬರಿಬೋದು? ಇಲ್ಲ, ವಿಕರ್ಷಿಸ್ತದೆ. ಯಾಕೆಂದರೆ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ನ ಬಿ ತುದಿ ಎನ್ ಧ್ರುವದಂತೆ ವರ್ತನೆ ಮಾಡ್ತದೆ. ಆದ್ದರಿಂದ ಸಜಾತಿ ಧ್ರುವಗಳು ವಿಕರ್ಷಿಸ್ತವೆ ಅನ್ನೋದನ್ನು ಬರಿಬೇಕು. ಇನ್ನು 2 ಮಾರ್ಕರ್ ಕ್ವಶನಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲಿಕ್ಕಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಏನು? ಇಲ್ಲಿ ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಲೇಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು. ಇನ್ನು ವಾಹಕ ಒಂದರ ರೋಧ ಅವಲಂಬಿಸಿರೋ ಅಂಶಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್: ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ. ಇನ್ನು ಗಮನಿಸ್ರಿ ಚಿತ್ರ. ಇಲ್ಲಿ ದಿಕ್ಪಲ್ಲಟದ ಕೋನವನ್ನು ಹೆಸರಿಸಿ ಕೋನದ ಮೌಲ್ಯವನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಾಗ್ತದೆ, HGP ಅಂತ ಹೇಳಿದ್ದಾರೆ. HGF ಇದು ದಿಕ್ಪಲ್ಲಟದ ಕೋನ. ಇಲ್ಲಿರ್ತಕ್ಕಂಥದ್ದು 38 ಡಿಗ್ರಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್? ಬರಿಬೇಕಿತ್ತು. ಇನ್ನು 3 ಮಾರ್ಕರ್ ಕ್ವಶನ್: ಸಮೀಪ ದೃಷ್ಟಿ ದೋಷದ ಕಣ್ಣಿನ 2 ಲಕ್ಷಣಗಳನ್ನು ಬರೆದು ದೋಷವನ್ನು ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳಂದ್ರೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಿರ್ತದೆ, ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಇದನ್ನು ನಿಮ್ನ ಮಸೂರವನ್ನು ಬಳಸಿ ದೋಷವನ್ನು ಸರಿಪಡಿಸ್ತಾರೆ, ಸಮೀಪ ದೃಷ್ಟಿ ದೋಷ. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕೇಳಿದರು. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತಲೇ ಕರೆಯೋದು. ನೆಕ್ಸ್ಟ್ ಒನ್, ದಿಕ್ಸೂಚಿ ಉಪಯೋಗಿಸಿ ಒಂದು ದಂಡಕಾಂತ ಸುತ್ತಲೂ ಕಾಂತೀಯ ಬಲರೇಖೆಯನ್ನು ಪಡೆಯುವ ಚಟುವಟಿಕೆಯನ್ನು ವಿವರಿಸಿರಂತೆ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಉತ್ತರ: ಒಂದು ಬಿಳಿ ಕಾಗದವನ್ನು ಹಲಗೆ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇಡಬೇಕು. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇಡಬೇಕು. ಈ ದಿಕ್ಸೂಚಿ ದಕ್ಷಿಣ ಧ್ರುವ ಅಯಸ್ಕಾಂತದ ಉತ್ತರದ ಧ್ರುವದ ಕಡೆಗೆ ತೋರಿಸ್ತದೆ. ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತನ್ನು ಹಾಕಬೇಕು. ಆವಾಗ ದಿಕ್ಸೂಚಿಯ ದಕ್ಷಿಣ ಧ್ರುವ ಚುಕ್ಕೆಯನ್ನು ಸೂಚುವ ಸ್ಥಳದಲ್ಲಿ ಇಡಬೇಕು. ಕಾಗದದ ಮೇಲಿನ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತನ್ನು ಹಾಕಬೇಕು. ಆವಾಗ ಈ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸ್ತಾ ಹೋಗಬೇಕು. ಈ ಎಲ್ಲ ಚುಕ್ಕೆಗಳನ್ನು ಸೇರಿಸಿಕೊಂಡರೆ ಆ ದಂಡಕಾಂತದ ಕಾಂತೀಯ ಬಲರೇಖೆಗಳನ್ನು ನಾವು ಪಡಿಬಹುದು ಅಂತ ಬರೆದ್ರೆ ಸಾಕು. ಅದು ಬರಲಿಲ್ಲ ಅಂದರೆ ಇದು ಒಂದು ಇಂಪಾರ್ಟೆಂಟ್ ಅದ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಅಂತ ತೋರಿಸ್ತಕ್ಕಂಥ ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಏನು ಬರಿಬೋದು? ಒಂದು ಅಲ್ಯೂಮಿನಿಯಂದ ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಬೇಕು. ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರ ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇಡಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕ ಕೊಡಬೇಕು. ಸರಣಿ ಕ್ರಮದಲ್ಲಿನೇ ಜೋಡಿಸಬೇಕು. ಆಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆ ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟವಾಗ್ತದೆ. ಈ ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟವಾಗ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನೇ ಅನುಭವಿಸ್ತದೆ ಅಂತ ಬರೆದ್ರೆ ಸಾಕು. ನಿಮ್ನ ದರ್ಪಣ ಇದೆ. ಸಿ ಇಂದ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ತೋರಿಸ್ತಕ್ಕಂಥ ಪ್ರತಿಬಿಂಬ. ಓಕೆ, ಸಿ ಇಂದ
ವಸ್ತುವಿನಲ್ಲಿ ದೂರದಲ್ಲಿ ಇಟ್ಟಾಗ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಬರೀಬೇಕು. ಸ್ಥಾನ ಏನಾಗ್ತದಪ್ಪ ಅಂದ್ರೆ ಎಫ್ ಮತ್ತು ಸಿ ಯ ನಡುವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಏನಾಗ್ತದಪ್ಪ ಅಂದ್ರೆ ಮೂಡ್ತದ ಎಲ್ಲಿ ನಿಮ್ನ ದರ್ಪಣದಲ್ಲಿ ಸಿ ಯಿಂದ ದೂರದಲ್ಲಿ ವಸ್ತುವನ್ನು ಇಟ್ಟಾಗ. ಕೋಷ್ಟಕ ಗಮನಿಸಿ, ವಿದ್ಯುತ್ ಸಾಧನ, ವಿದ್ಯುತ್ ಸಾಮರ್ಥ್ಯ, ಬಳಕೆಯಾದ ಕಾಲ ಅಂತ ಕೊಟ್ಟಿದ್ರು. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ವಿದ್ಯುತ್ ಉಪಕರಣ ಹೆಚ್ಚು ಶಕ್ತಿಯನ್ನು ಬಳಸ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ನಾವೇನು ಮಾಡೋಣ, ಟಿ ವಿ ಬಳಸಿದ ಶಕ್ತಿಯನ್ನು ಕಂಡಿಡೋಣ, ಆಮೇಲೆ ಟೋಸ್ಟರ್ ಬಳಸಿದ ಶಕ್ತಿಯನ್ನು ಕಂಡಿಡೋಣ. ಸೊ ವಿದ್ಯುತ್ ಸಾಮರ್ಥ್ಯದಿದೆ 250 ವ್ಯಾಟ್ ಅದ, 4 ಅವರ್ಸ್ ಅದ, 1200 ವ್ಯಾಟ್ಸ್ ಅದ, ಇದು 1 ಅವರ್ ಅದ. ಹಾಗಾದರೆ ನಾವು ಫಸ್ಟ್ ಸಾಮರ್ಥ್ಯ ಕಂಡುಹಿಡಿಬೇಕಾದ್ರೆ ಸೂತ್ರ E = PT. ಅದರಲ್ಲಿ ಗುಣಿಸ್ರಿ, 250 × 4 ಬಂದರೆ 1000 ಬಂತು. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಿರಿ, 1 ಕಿಲೋ ವ್ಯಾಟ್ ಅವರ್ ಬರ್ತು. ಟೋಸ್ಟರ್ ಬಳಸಿದ ಶಕ್ತಿ ಎಷ್ಟದ? ಎಸ್, 1200 ಅದ. 1200 × 1 ಅದೇನಾಗ್ತದಪ್ಪ ಅಂದ್ರೆ ಅದು 1200 ವ್ಯಾಟ್ ಅವರ್ ಆಗ್ತದೆ. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಿರಿ, 1.2 ಕಿಲೋ ವ್ಯಾಟ್ ಅವರ್ ಆಗ್ತದೆ. ನಮ್ಗೆ ಇದಾಗ ಗೊತ್ತಾಗ್ತದೆ ಟೋಸ್ಟರ್ ಹೆಚ್ಚು ಶಕ್ತಿಶಾಲಿ ಅದ ಅನ್ನೋದನ್ನು ನಾವು ತಿಳಿಯಬಹುದು. ಕೆಳಗಿನ ಪ್ರಶ್ನೆ ನೋಡಿ, 2 ಓಮ್ 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದ್ರೆ ಆಗ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದರು. ಸೊ R1 2 ಓಮ್ ಅದ, R2 4 ಓಮ್ ಅದ, RP1 ಅನ್ನು ನೀವೇನು ಮಾಡಬೇಕು, ಕಂಡುಹಿಡಬೇಕು. ಆವಾಗ RP1 ಕಂಡುಹಿಡಿದ್ರೆ ನಮಗೆ ಎಷ್ಟು ಬರಬೇಕು? 1.33 ಓಮ್ ಅಂತ ಬರ್ತದೆ. ಆವಾಗ ಈ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಸೊ ನಮ್ಗೆ ಎಷ್ಟು ಆಗ್ತದೆ ಅನ್ನೋದನ್ನು ನಾವು ಕಂಡುಹಿಡಬೇಕಾದ್ರೆ 1/RP2 = 1/R1 + 1/R2 ಅನ್ನು ಹಾಕ್ತೀವಿ. ಆವಾಗ ಏನಾಗ್ತದಪ್ಪ ಅಂದ್ರೆ RP2 ಬರ್ತದೆ, ಇದು 1.5 ಓಮ್ ಅಂತ ಬರ್ತದೆ. ಎರಡೂ ಜೋಡಣೆಗಳನ್ನು ಲೆಕ್ಕಾಚಾರ ಮಾಡಿ RP2 - RP1 = 1.5 - 1.33, ಸೊ 0.17 ಓಮ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಲೆಕ್ಕ ಇದೆ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾದರೆ ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ 4ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಕಂಡುಹಿಡಿರಿ. ಸೊ ಫಸ್ಟ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಡ್ರಿ. 30 ದಿನದಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ 350 × 6 × 30. ಸೊ ಎಷ್ಟಾಯ್ತು? ಅದು 63,000. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ತರ್ರಿ, 63 ಕಿಲೋ ವ್ಯಾಟ್ ಅವರ್ ಆಗ್ತದೆ. 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಕಂಡುಹಿಡಿರಿ. 250 × 4 × 30,000. ಅದು ಕಿಲೋ ವ್ಯಾಟ್ ಅವರ್ಗೆ ಬರ್ತಂದರೆ 30 ಕಿಲೋ ವ್ಯಾಟ್ ಪರ್ ಅವರ್ ಆಗ್ತದೆ. ಎರಡನ್ನು ಕೂಡಿಸಿದಾಗ ಎಷ್ಟು ಬಂತು? ಈ 93 ಕಿಲೋ ವ್ಯಾಟ್ ಅವರ್ ಆಯಿತು. ಆವಾಗ ಉಪಯೋಗಿಸಿದ ಒಟ್ಟು ಶಕ್ತಿಯ ಮೂಲ 93 × 4 ಆದರೆ 372 ಅಂತಕ್ಕದ್ದನ್ನು ಬರಬೇಕು. ಸೆಕೆಂಡ್ ಲೆಕ್ಕ ಇದೆ. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕ ಕೊಟ್ಟಿದ್ದೀವಿ. ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಲೆಕ್ಕಾಚಾರ ಮಾಡಿ. ಏನು ಕೊಟ್ಟಿದ್ದಾರೆ? P ಕೊಟ್ಟಿದ್ದಾರೆ, 880 ವ್ಯಾಟ್ ಅದ, V ಅದ, 220 ವೋಲ್ಟ್ ಅದ, I ಮತ್ತು R ಅನ್ನು ಕಂಡುಹಿಡಬೇಕು. P = VI, I = P/V ಸೂತ್ರವನ್ನು ಹಾಕಿರಿ. ಆವಾಗ ನಮಗೇನಾಗ್ತದಪ್ಪ ಅಂತಂದ್ರೆ ಫಸ್ಟ್ V ಕಂಡುಹಿಡಿದಾಗ 4 ಆಂಪಿಯರ್ ಅಂತ ಬರಬೇಕು. R ಕಂಡುಹಿಡಿದಾಗ 55 ಓಮ್ಸ್ ಅನ್ನೋದನ್ನು ಬಂದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಬೆಳಕಿನ ವಕ್ರೀಭವನದ 2 ನಿಯಮಗಳು. ಎಸ್, ಒಂದನೇದು ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲೇ ಇರೋದು. ಎರಡನೇದು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರನೇ ಆಗಿರ್ತದೆ. sin A / sin R = ಸ್ಥಿರಾಂಕ ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಪಿನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ. ಪಿನ ದರ್ಪಣ ಏನು ಮಾಡ್ತದೆ? ಬೆಳಕು ಪ್ರತಿಫಲಿಸ್ತದೆ. ಓಕೆ, ಇದು ನಿಮ್ನ ಬೆಳಕಿನ ವಿಕೇಂದ್ರೀಕರಿಸ್ತದೆ. ಇದು ಬೆಳಕನ್ನು ವಿಕೇಂದ್ರೀಕರಿಸ್ತದೆ, ಇದು ಬೆಳಕನ್ನು ಕೇಂದ್ರೀಕರಿಸ್ತದೆ. ಇದು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಕೊಡ್ತದೆ, ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಕೊಡ್ತದೆ. ಪಿನ ಮಸೂರದಿಂದ ನಾವು ದೂರದೃಷ್ಟಿ ದೋಷವನ್ನು ನಿವಾರಿಸ್ತೀವಿ, ನಿಮ್ನ ಮಸೂರದಿಂದ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸ್ತೀವಿ. ಕರೆಕ್ಟ್ ಇದ್ದರೆ ಕಮೆಂಟನ್ನು ಮಾಡಬೇಕು. ಎಸ್, ಇದು ಫಿಸಿಕ್ಸ್ ಇತ್ತು. ನೆಕ್ಸ್ಟ್ ಹೋಗೋಣ ಕೆಮಿಸ್ಟ್ರಿ ಸೆಕ್ಷನ್ಗೆ. ಹಿತ್ತಾಳೆ ಅಂತಕ್ಕಂಥ ಮಿಶ್ರ ಲೋಹದಲ್ಲಿ ಯಾವ ಘಟಕಗಳಿದಾವೆ ಅಂತ ಕೇಳಿದ್ದಾರೆ. ಸೊ ತಾಮ್ರ ಮತ್ತು ಸತು ನಿಮಗೆ ಗೊತ್ತಿದೆ. ಚಿತ್ರ ಅಬ್ಸರ್ವ್ ಮಾಡಿರಿ. 2 ನಳಿಕೆಗಳಿದ್ದಾವೆ, ಪ್ರಣಾಳಿಕೆಗಳು, Y ದ್ರಾವಣ ಮತ್ತು KI ದ್ರಾವಣ ಅಂತ ಇದೆ. ಎಸ್, ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಣೆ ಮಾಡಿದಾಗ Y ಮತ್ತು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅನುಸೂತ್ರ ಏನು ಅಂತ ಕೇಳಿದರು. PbI2 ಮತ್ತು KNO3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣಕ್ಕೆ ಏನಂತೀವಿ? ಕೆಟನೀಕರಣ ಅಂತಲೇ ಕರೆಯೋದು.
ಇನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ತೀರಿ ಅಂತ ಕೇಳಿದ್ದಾರೆ. ಸೊ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲ ದ್ರಾವಣದಲ್ಲಿ ಅದ್ದಿದಾಗ ಈ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದೇ ಇಲ್ಲ. ಇನ್ನು ಥರ್ಮೈಟ್ ಕ್ರಿಯೆಯ ಅನ್ವಯಗಳು ರೈಲು ಹಳಿಗಳನ್ನು ಜೋಡಲಿಕ್ಕೆ, ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲಿಕ್ಕೆ ಥರ್ಮೈಟ್ ಕ್ರಿಯೆಯ ಅನ್ವಯವನ್ನು ಉಪಯೋಗವನ್ನು ಮಾಡ್ತಾರೆ. ಇನ್ನು 4 ಕಾರ್ಬನ್ ಪರಮಾಣುಗಳು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೀಬೇಕು. ಸೊ ಆಲ್ರೆಡಿ ಇದನ್ನು ಬರೆದಿದ್ದಾರೆ, ಇದನ್ನು ಕೂಡ ನೋಡ್ಕೊಡಿ. ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ತೋರಿಸುವ ಪ್ರಯೋಗ. ಇದರಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇದೇ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಕೇಳಿದ್ದಾರೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಗೊತ್ತಿದೆ, ಮೀಥೇನ್. ಅದರ ಸೂತ್ರ ಬಂದುಬಿಟ್ಟು CH4. ಇನ್ನು ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಥೋಡನ್ನು ಗುರುತಿಸಲಿಕ್ಕೆ ಕೇಳಿದರು. ಇದು ಕ್ಯಾಥೋಡು, ಇದು ಬಂದುಬಿಟ್ಟು ಆ್ಯನೋಡು. ಇವೆರಡು ಗ್ರಾಫೈಟ್ನ ದಂಡ, ಹೌದಲ್ವಾ? ಎಸ್. ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಸೊ ಹೇಳಿಕೆಗಳಿದ್ದಾವೆ. ಮ್ಯಾಗ್ನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಇಟ್ ಗಿವ್ಸ್ ಟು ಮ್ಯಾಗ್ನೀಸ್ ಕ್ಲೋರೈಡ್, ಕ್ಲೋರಿನ್ ಪ್ಲಸ್ ನೀರು. ಇದನ್ನು MnO2 ಪ್ಲಸ್ 4HCl, ಇಟ್ ಗಿವ್ಸ್ ಟು MnCl2 ಪ್ಲಸ್ 2H2O ಪ್ಲಸ್ Cl2 ಆಗ್ತದೆ. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. CaOH ಟ್ವೈಸ್ ಪ್ಲಸ್ CO2, ಇಟ್ ಗಿವ್ಸ್ ಟು CaCO3 ಪ್ಲಸ್ H2O. ಲಾಸ್ಟ್ ಸತ್ವಿನ ಕಾರ್ಬೋನೇಟ್, ಇಟ್ ಗಿವ್ಸ್ ಟು ಸತ್ವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ZnCO3, ಇಟ್ ಗಿವ್ಸ್ ಟು ZnO ಪ್ಲಸ್ CO2 ಈಸ್ ದಿ ಆನ್ಸರ್. ಇನ್ನು ಇವುಗಳಿಗೆ ರಾಸಾಯನಿಕ ಕ್ರಿಯೆಯ ಸಮೀಕರಣಗಳನ್ನು ಬರೀರಿ. ನೈಟ್ರೋಜನ್ ಅನಿಲ ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟು ಮಾಡ್ತದೆ. H2 ಪ್ಲಸ್ N2, ಇಟ್ ಗಿವ್ಸ್ ಟು NH3 ಈಸ್ ದಿ ಆನ್ಸರ್. ನೆಕ್ಸ್ಟ್ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಆಕ್ಸೈಡ್ ಉಂಟು ಮಾಡ್ತದೆ. Na2O ಪ್ಲಸ್ H2O, ಇಟ್ ಗಿವ್ಸ್ ಟು 2NaOH. ಥರ್ಡ್ ಒನ್ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉಂಟು ಮಾಡ್ತದೆ. 2K ಪ್ಲಸ್ 2H2O, ಇಟ್ ಗಿವ್ಸ್ ಟು 2KOH ಪ್ಲಸ್ H2 ಈಸ್ ದಿ ಆನ್ಸರ್. ಇನ್ನು ABCD ಅಂತಕ್ಕಂಥ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದೊಂದಿಗೆ ಪರೀಕ್ಷೆ ಮಾಡಿದಾಗ ಅವುಗಳು ಕ್ರಮವಾಗಿ 5, 2, 7 ಮತ್ತು 11 pH ಅಂತ ತೋರಿಸಿದ್ದಾವೆ. ಹಾಗಾದರೆ ಯಾವ ದ್ರಾವಣ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? ಬಿ ದ್ರಾವಣ. ಯಾವುದು ತಟಸ್ಥ? ಸಿ ದ್ರಾವಣ. ಯಾವುದು ದುರ್ಬಲ? ಎ ದ್ರಾವಣ. ಇದನ್ನು pH ವ್ಯಾಲ್ಯೂವನ್ನು ನಿಮಗೆ ಅಳತೆ ಪಟ್ಟಿಯಲ್ಲಿರ್ತಕ್ಕಂಥ ಆಮ್ಲ ಪ್ರತ್ಯಾಮ್ಲ ತಟಸ್ಥದ ವ್ಯಾಲ್ಯೂ ಗೊತ್ತಾದರೆ ಇದನ್ನು ಬಿಡಿಸಲಿಕ್ಕೆ ಈಸಿ ಆಗ್ತದೆ. ಎಸ್. 24 ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗ್ತದೆ. ಈ ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನೊಂದಿಗೆ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನನ್ನು ಪಡೆದು ಅಯಾನ್ ಆಗ್ತದೆ. ಈ ಎರಡೂ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ವಿಕರ್ಷಿಸ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡನ್ನು ಉಂಟು ಮಾಡ್ತದೆ. ಅದನ್ನೇ ಒಂದು ಸಮೀಕರಣದಲ್ಲಿ ಬರಿತೀವಿ. Na = Na++E+ ಅಂತ ಇದೆ. ಇದು ಈ ಉತ್ತರ ಇದೆ. ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಅಂತ ಕೇಳಿದ್ದಾರೆ. ಸೊ ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿದಾಗ ಯಾವ್ಯಾವ ಉತ್ಪನ್ನ ಹೋಗ್ತಾವಪ್ಪ ಅಂದ್ರೆ ಹೈಡ್ರೋಜನ್ ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಹೈಡ್ರೋಜನ್ ಅನಿಲ. ಸೊ ಈ ಥರದ್ದು ಈ ರೇ ಡಯಾಗ್ರಾಮನ್ನು ಕೂಡ ನೀವು ಬಳಸ್ಬೋದು. ಓಕೆನಾ? ಇದು ಬರಿಬೋದು ಆನ್ಸರು. ಇದು ಸೋಡಿಯಂ ಪರಮಾಣುದು. ಇದನ್ನು ಕೂಡ ನೀವು ಚುಕ್ಕೆ ರಚನೆಯನ್ನು ಹಾಕಾದರೂ ಮಾಡ್ಬೋದು. ಇನ್ನು ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡನ್ನು ಅಣು ಉಂಟಾಗುವುದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿದೆ ಮೆಗ್ನೀಸಿಯಂ ಪರಮಾಣು ತನ್ನ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗ್ತದೆ. 2 ಕ್ಲೋರಿನ್ ಪರಮಾಣುಗಳು ಮೆಗ್ನೀಸಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸಿ ಕಕ್ಷೆಗೆ ಎಲೆಕ್ಟ್ರಾನ್ ಪಡೆದು ಅಯಾನ್ ಆಗ್ತದೆ. ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯು ಬಲದಿಂದ ಒಟ್ಟಿಗೆ ಹಿಡಿದು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಣುವು ಉಂಟು ಮಾಡ್ತದೆ. ಅವಾಗ ಏನಾಗ್ತದಪ್ಪ ಅಂದರೆ ಇದನ್ನೇ ನೀವು ಈ ಥರನಾಗಿ ಕೂಡ ಬರಿಬೋದು. MgCl ಮತ್ತು Mg ಅಂತ ಇದೆಲ್ಲ, ಇದನ್ನೇ ನೀಟಾಗಿ ಬರೀರಿ. ಇನ್ನು ಸತ್ವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಹೇಗೆ ಪಡಿತಾರೆ ಅಂತ ಕೇಳಿದ್ದಾರೆ. ಸೊ ಅದು ಮುಖ್ಯವಾಗಿ ಏನು ಮಾಡ್ತಾರಪ್ಪ ಅಂದರೆ ಸತ್ವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಅಪಕರ್ಷಿಸ್ತಾರೆ. ಕೋಕ್ನೊಂದಿಗೆ ಅಪಕರ್ಷಿಸಿ ಶುದ್ಧ ಸತ್ವವನ್ನು ಪಡಿತಾರೆ ಅಂತ ಬರೆದ್ರೆ ಸಾಕು. ಇನ್ನು N ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನಾ ಸೂತ್ರ ಕೇಳಿದ್ದಾರೆ. ಅದನ್ನು ಬರೆದಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ಎಸ್ಟರೀಕರಣ ಅಂದರೆ ಏನಂತ ಕೇಳಿದ್ದಾರೆ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗೋದೇ ಎಸ್ಟರೀಕರಣ. ಇನ್ನು ಎಥನಾಲ್ನಿಂದ ಎಥಿನನ್ನು ಹೇಗೆ ಪಡಿತೀರಿ ಅಂತ ಕೇಳಿದ್ದಾರೆ. ಸೊ ಎಥನಾಲನ್ನು ಎಥಿನನ್ನು ಪಡಿತಕ್ಕಂಥ ವಿಧ. ಸೊ ಇದು ಕೂಡ ಇತ್ತು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣುಗಳ ಚುಕ್ಕಿ ರಚನೆ. ಇದು ನೈಟ್ರೋಜನ್ ಅದ, ಇದು ಪ್ರೋಪೇನ್ ಅದ. ಓಕೆ, ವೆರಿ ಇಂಪಾರ್ಟೆಂಟ್.
ಇನ್ನು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಂತ ಕೇಳಿದರು, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈ ಸಾಬೂನಿನ ಅಣುಗಳು ಜಲಾಕರ್ಷಕ ಮತ್ತು ಅಯಾನಿಕ್ ತುದಿ ಮತ್ತು ಜಲಾಕರ್ಷಕ ಅಯಾನಿಕ್ ತುದಿಗಳನ್ನು ಹೊಂದಿದಾವೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತದೆ. ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಸನನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹಾಕಲು ಸಹಾಯವನ್ನು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಬಯೋಸೈನ್ಸ್ಗೆ ಬರ್ತೀನಿ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರೋಟೀನ್ ಜೀರ್ಣಿಸಲು ಮೇದೋಜೀರಕ ಕ್ರಿಯೆಯಿಂದ ಸ್ರವಿಕೆಯಾಗುವ ಕಿಣ್ವ ಟ್ರಿಪ್ಸಿನ್. ಯುಗ್ಮಜವೊಂದರಲ್ಲಿ 24 ಜೊತೆ ವರ್ಣತಂತುಗಳಿದ್ದಾವೆ. ಆಗ ಲಿಂಗಾಣುಗಳಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟಾಗಬೇಕು? 24 ಆಗಬೇಕು. ಚಿತ್ರ ಗಮನಿಸಬೇಕು. ಎಕ್ಸ್ ಏನು ಅನ್ನೋದನ್ನು ಸೂಚಿಸ್ತಾರೆ. ಸೊ ಅದರಲ್ಲಿ ಫಸ್ಟ್ ಆನ್ಸರ್ ಇತ್ತು ಡಿ, ಸಂಸರ್ಗ ಬರ್ತದೆ. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ಅಯಾನಿಕ್ಸ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನೆಯನ್ನು ಮಾಡೋದು. ಇನ್ನು ಜೈಲಮ್ ಏನು ಮಾಡ್ತದೆ? ನೀರನ್ನು ಸಾಗಿಸ್ತದೆ ಅಂತ ಕೇಳಿದರು. ಸೊ ಬಟಾಣಿ ಸಸ್ಯದಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಸೊ ತಳಿಗುಣದ ಸೂಚಕವನ್ನು ಬರೀರಿ ಅಂತ ಕೇಳಿದರು. GGAA ಅನ್ನೋದನ್ನು ಬರೀಬೇಕಿತ್ತು. ಇನ್ನು ಅಮೀಬಾದಲ್ಲಿನ ದ್ವಿವಿದಳನ ಹೈಡ್ರಾದಲ್ಲಿನ ಮಗುವಿಗಿಂತ ಹೇಗೆ ಭಿನ್ನ? ಅಮೀಬಾದಲ್ಲಿ ತಾಯಿ ಕೋಶ ವಿಭಜನೆ ಹೊಂದಿ 2 ಮರಿಕೋಶಗಳಾದರೆ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೀತದೆ. ಇನ್ನು ಕೆಳಗಿನವುಗಳನ್ನು ಹೆಸರಿಸಬೇಕು. ಮಾನವನ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗ ಕುಸಿಯದಂತೆ ತಡೆಯುವ ರಚನೆಯನ್ನೇ ಮೃದ್ವಸ್ತಿ ಉಂಗುರಗಳು ಅಂತಲೇ ಕರೆಯೋದು. ಇನ್ನು ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ಯುಕ್ತ ರಾಸಾಯನಿಕಗಳನ್ನು ಯೂರಿಯಾ ಅಥವಾ ಯೂರಿಕ್ ಆಮ್ಲ ಅಂತ ಕರೀತಾರೆ. ಇನ್ನು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗಿರ್ತದೆ ಅಂತ ಕೇಳಿದರು. ಪಿಷ್ಟ. ಸಸ್ಯಗಳಲ್ಲಿ ಪಿಷ್ಟ, ಪ್ರಾಣಿಗಳಲ್ಲಿ ಗ್ಲೈಕೋಜನ್. ಮಾನವನ ಕರುಳಿನಲ್ಲಿ ಜೀರ್ಣವಾದ ಆಹಾರ ಹೀರಿಕೊಳ್ಳುವ ರಚನೆ ಕೇಳಿದರು. ವಿಲೈ ಇಸ್ ದ ಆನ್ಸರ್. ಇನ್ನು ಬೆಳೀತಕ್ಕಂಥ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಏಕೆ ಬಾಗ್ತದೆ ಅಂತಲೂ ಕೇಳಿದರು. ಈ ಬೆಳೀತಕ್ಕಂಥ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತವೆ, ಸಂಶ್ಲೇಷಣೆ ಮಾಡ್ತವೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೀತವೆ. ಇದರಿಂದಾಗಿ ಸಸ್ಯ ಬೆಳಕಿನ ಕಡೆಗೆ ಬಾಗಿದಂತೆ ಕಾಣ್ತದೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ಮೋಸ್ಟ್ ಇಂಪಾರ್ಟೆಂಟ್ ವ್ಯತ್ಯಾಸ. ಕೇಂದ್ರ ನರವ್ಯೂಹದಲ್ಲಿ ಮಿದುಳು ಮತ್ತು ಬೆದುಳು ಬಳ್ಳಿ ಇರ್ತದೆ. ಪರಿಧಿ ನರವ್ಯೂಹದಲ್ಲಿ ಮೆದುಳು ನರ ಮತ್ತು ಮೆದುಳು ಬಳ್ಳಿ ನರಗಳನ್ನು ಹೊಂದಿರ್ತದೆ. ಇನ್ನು ಕೇಂದ್ರ ನರವ್ಯೂಹದಲ್ಲಿ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸಿ ಸಂಯೋಜನೆ ಆಗ್ತದೆ. ಬಟ್ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವೆ ಸಂವಹನ ಪರಿಧಿ ನರವ್ಯೂಹ ಅನುಕೂಲಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಓಝೋನ್ ಪದರದ ಅನುಕೂಲಗಳನ್ನು ಕೇಳಿದ್ದಾರೆ. ಸೊ ಇದು ಮುಖ್ಯವಾಗಿ ಸೂರ್ಯನಿಂದ ಬರ್ತಕ್ಕಂಥ ಹಾನಿಕಾರಕ ನಳಾತೀತ ವಿಕಿರಣಗಳನ್ನು ಓಝೋನ್ ಪದರ ತಡೆಯುವ ಮೂಲಕ ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನ ಆಗದ. ಸೆಕೆಂಡ್ ಕೇಳಿದರು, ಒಂದು ಆಹಾರ ಸರಪಣಿಯಲ್ಲಿ ಯಾವ ಪೋಷಣಾಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ? ಅದರಲ್ಲಿ ಉನ್ನತ ಪೋಷಣಾಸ್ತರದ ಜೀವಿಗಳು. ಏಕೆಂದರೆ ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾಸ್ತರಕ್ಕೆ ಹೋದಂತೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಹೆಚ್ಚಾಗ್ತಾನೆ ಹೋಗೋದು. ಇನ್ನು ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧಾರಣೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾನವನಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧಾರಣೆ ಇದಿದೆ. ಸೊ ಚೆನ್ನಾಗಿದ್ದನ್ನು ನೀವು ಬೈಹೆಟ್ ಮಾಡಲೇಬೇಕು. ಸೊ ಲಿಂಗ ನಿರ್ಧಾರದ ಮೇಲೆ ನಿಮಗೆ ಅಂಕಗಳನ್ನೇ ಕೇಳೋದು. ಇದೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. F2 ಪೀಳಿಗೆಯ ಚಕ್ಕರ್ ಬೋರ್ಡ್. ಇದು F2 ಪೀಳಿಗೆ ಚಕ್ಕರ್ ಬೋರ್ಡ್ ಇತ್ತು. ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ಇನ್ನು ಹಾರ್ಮೋನುಗಳನ್ನೇ ಕೇಳಿದರು. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸೋದು ಇನ್ಸುಲಿನ್. ತುರ್ತು ಪರಿಸ್ಥಿತಿ ಎದುರಿಸಲು ದೇಹ ಸಿದ್ಧ ಮಾಡೋದು ಅಡ್ರಿನಲಿನ್. ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆ ನಿಯಂತ್ರಿಸೋದು ಥೈರಾಕ್ಸಿನ್ ಇಸ್ ದ ರೈಟ್ ಆನ್ಸರ್. ಇನ್ನು ಹೃದಯದ ಸೀಳ ನೋಟಿಕೆ ಚಿತ್ರ, ಛೇದದ ನೋಟ ನಾಳೆ ಬಂದರೂ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಕ್ವಶನ್ ಇತ್ತು. ಮಾನವನಲ್ಲಿ ಸಾಮಾನ್ಯವಾಗಿ ಗರ್ಭ ನಿರೋಧಕತೆಯ 3 ವಿಧಾನಗಳು ಕೇಳಿದರು. ಯಾಂತ್ರಿಕ ವಿಧಾನ ಅಂದರೆ ಕಾಂಡೋಮ್ ಬಳಕೆ, ಕಾಪರ್ಟಿ ಬಳಕೆ. ಮೌಖಿಕ ವಿಧಾನ ಅಂದರೆ ಮಾತ್ರೆ ಸೇವನೆ. ಶಸ್ತ್ರಚಿಕಿತ್ಸಾ ವಿಧಾನ ಅಂದರೆ ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡೋದು, ಅಂಡನಾಳಕ್ಕೆ ತಡೆಯನ್ನು ಒಡ್ಡೋದು. ನೆಕ್ಸ್ಟ್, ಮಾನವ ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕೆಲಸ ಏನು? ವೀರ್ಯನಾಳ ಏನು ಮಾಡ್ತದೆ ಅಂದರೆ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸ್ತದೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮ ಮತ್ತು ಪೋಷಕಾಂಶಗಳನ್ನು ಒದಗಿಸ್ತದೆ. ಋತುಚಕ್ರ ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿದೆ. ಅಂಡ ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕ್ತದೆ. ದಪ್ಪವಾದ ಸ್ಪಂಜಿನಂಥ ಗರ್ಭಕೋಶದ ಒಳಸ್ತರೆಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೀತದೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ವ್ಯತ್ಯಾಸ ಕೇಳಿದರು, ಅದನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ನಿಷೇಚನದ ನಂತರ ಹೂವಿನಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಕೇಳಿದರು, ಇದು ಇದೆ. ನಿಷೇಚನದ ನಂತರ
ಇನ್ನು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು ಅಂತ ಕೇಳಿದ್ದಾರೆ. ಸೊ ಇವು ಪ್ರಶ್ನೆಗಳು ಬಹಳ ಬರ್ತಾ ಇದ್ದಾವೆ. ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿಕೊಂಡು ಹೋಗಿ. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.